ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ನಾನು ಊರಿಗೆ ಹೋಗಿದ್ದೆ, ಅಲ್ಲಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋವನ್ನು ಮಾಡೋವಾಗ ಒಂದು ಟೈಮ್ ಬಂದು ಒಂದು 7:30 ಆಗಿರ್ಬೋದು. ಅಷ್ಟೊತ್ತಿಗೆ ವಾತಾವರಣ ಹೀಗಿತ್ತು. ಸ್ವಲ್ಪ ಲೈಟಾಗಿ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗಿತ್ತಷ್ಟೇ. ಆವಾಗ ವಾತಾವರಣ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಪಕ್ಕದಲ್ಲೇ ಒಂದು ನವಿಲು ಬಂದು ಕೂತ್ಕೊಂಡಿತ್ತು, ಅದರ ಕ್ಲಿಪ್ಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗಲ್ಲಿ ನಿಮಗೆ ನಮ್ಮ ಅಮ್ಮ ಮಾಡಿರುವಂತಹ ಅಮ್ಮನ ಕೈತೋಟ ಕೂಡ ನಿಮಗೆ ತೋರಿಸ್ತೀನಿ. ಇದು ಪಪ್ಪಾಯಿ ಗಿಡ. ಇದು ಹೆಚ್ಚಿನವ್ರು ನೋಡಿರ್ತಾರೆ, ಕೆಲವರಿಗೆ ಅಷ್ಟೊಂದು ಏನು ಗೊತ್ತಿರಲ್ಲ. ಇದು ಹಣ್ಣನ್ನು ನಾವು ಚಿಕ್ಕವ್ರು ಇರಬೇಕಾದ್ರೆ ತಿಂತಾಯಿದ್ವಿ. ಇದರಲ್ಲಿ ಹೂವು ಕೂಡ ಆಗುತ್ತೆ, ನಿಮಗೆ ಕಾಣಿಸ್ತಾ ಇರ್ಬೋದು ಹೂವು. ಈ ಹೂವನ್ನು ತೆಗೆದುಬಿಟ್ಟು ಕಟ್ತಾರೆ ಕೂಡ, ಚೆನ್ನಾಗಿರುತ್ತೆ ದೇವ್ರ ಫೋಟೋಗೆಲ್ಲ ಹಾಕೋದಕ್ಕೆ. ಇವಾಗ ಏನು ನೋಡ್ತಾ ಇದ್ದೀರಲ್ಲ ಗಿಡ, ಇದು ಎಕ್ಕದ ಗಿಡ ಅಂತ ಹೇಳ್ತಾರೆ. ಮನೆ ಮುಂದೆ ಇದ್ದರೆ ಒಳ್ಳೆಯದು ಅಂತ, ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಇದರಿಂದ ಹೂವು ಆಗುತ್ತೆ. ಇದ್ರ ಹೂವನ್ನು ಕೂಡ ಕಟ್ಬಿಟ್ಟು ದೇವರಿಗೆ ಹಾಕ್ತಾರೆ. ಇದು ಹೂವು ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ನಾನು ಮುಂದೆ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಇದು ಕಟ್ಟಿದ್ರೆ ಅಂತ. ಇದೇನು ಗಿಡ ನೋಡ್ತಾ ಇದ್ದೀರಲ್ಲ, ಇದು ಮಂಗಳೂರು ಮಲ್ಲಿಗೆ ಗಿಡ. ಈ ಮಂಗಳೂರು ಮಲ್ಲಿಗೆ ಗಿಡವನ್ನು ನೆಲದ ಮೇಲೆ ಕೂಡ ಹಾಕೋಬೋದು, ಇಲ್ಲಿದ್ರೆ ಪಾಟಲ್ಲಿ ಹಾಕೋಬೋದು, ಚೆನ್ನಾಗಾಗುತ್ತೆ. ನಮ್ಮನೆಯಲ್ಲಿ ಸ್ವಲ್ಪ ನೆಲದ ಮೇಲೆ ಹಾಕಿದ್ದಾರೆ, ಹಾಗೆ ಪಾಟಲ್ಲಿ ಕೂಡ ಹಾಕಿದ್ದಾರೆ. ಈ ಗಿಡದ ಮಧ್ಯ ಬೇರೆ ಬೇರೆ ಗಿಡವೂ ಕೂಡ ಹಾಕಿದ್ದಾರೆ. ಹಾಗೆ ತುಳಸಿ ಕೂಡ ಬೆಳೆದಿದೆ ಅದರ ಮಧ್ಯ. ಇವಾಗ ಏನು ಗಿಡವನ್ನು ನೋಡ್ತಾ ಇದ್ದೀರಾ, ಇದು ಪಾರಿಜಾತ ಹೂವಿನ ಗಿಡ. ಇದು ಜಾಜಿ ಹೂವಿನ ಗಿಡ. ಇವಾಗ ಜಾಜಿ ಹೂವು ಏನೂ ಆಗ್ತಾ ಇರಲಿಲ್ಲ, ಹಾಗಾಗಿ ಗಿಡವನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಇದು ದಾಸವಾಳ ಹೂವಿನ ಗಿಡ. ಬಿಸಿಲಿಗೆ ಒಂದು ಸ್ವಲ್ಪ ಅರಳ್ಬಿಟ್ಟು ಬಾಡ ಹೋಗೋಕ್ಕೆ ರೆಡಿಯಾಗೋ ಥರ ಆಗಿದೆ. ಇದು ಮೊಗ್ಗಷ್ಟೇ. ಇದೆಲ್ಲವೂ ಕೂಡ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಮಲ್ಲಿಗೆ ಹೂವಿನ ಗಿಡ. ಸ್ವಲ್ಪ ಈಗಾಗಲೇ ಕೊಯ್ದಿದ್ದಾರೆ, ಹಾಗಾಗಿ ಇವತ್ತಿನ ಮೊಗ್ಗು ಏನೂ ಕಾಣಿಸ್ತಾ ಇಲ್ಲ, ಅದು ಎಲ್ಲ ನಾಳೆಯ ಮೊಗ್ಗು. ಸ್ವಲ್ಪ ಗಿಡ ನೆಲದ ಮೇಲೆ ಹಾಕಿದ್ದಾರೆ, ಹಾಗೆ ಮಲ್ಲಿಗೆ ಗಿಡವನ್ನು ಸ್ವಲ್ಪ ಗಿಡವನ್ನು ಪಾಟಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ, ಇದು ಪಾಟಲ್ಲಿ ಹಾಕಿರೋ ಗಿಡ. ಇದು ಇವಾಗೇನು ನೋಡ್ತಾ ಇದ್ದೀರಾ, ಈ ಹುಲ್ ಟೈಪ್ ಇದೆಯಲ್ವಾ, ಇದನ್ನು ಟೀ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿತಾರೆ. ಇದ್ರದ್ದು ಹೆಸರು ನನಗೆ ಕೇಳೋದಕ್ಕೆ ಮರ್ತೋಯ್ತು. ಇದ್ರ ಬಗ್ಗೆ ನಾನು ಕೇಳಿಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಹಾಗೆ ಇದು ಕೂಡ ಒಂದು ಗಿಡ, ಇದ್ರ ಹೆಸರು ಕೂಡ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ವ್ಲಾಗನ್ನು ಮಧ್ಯಾಹ್ನ ಮಾಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಯಾಕೆಂದರೆ ಹೊರಗಡೆ ಬಿಸಿಲು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದೇ ಬೆಳಿಗ್ಗೆ ಬೇಗ ಮಾಡಬೇಕು, ಇಲ್ಲದಿದ್ದರೆ ಸಂಜೆ ಮಾಡಬೇಕು. ಇದು ಬೆಳಿಗ್ಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸಂಜೆ ಮಾಡಿರುವಂಥ ವ್ಲಾಗ್ ನಿಮಗೆ. ಹಾಗಾಗಿ ಒಂಥರ ಏನು ಮೋಡ ಥರ ಕಾಣಿಸ್ತಾ ಇರಬಹುದು, ಸ್ವಲ್ಪ ತಂಪಾದ ವಾತಾವರಣ ಕಾಣಿಸ್ತಾ ಇರಬಹುದು. ಸಂಜೆ ಹಾಗೂ ಬೆಳಿಗ್ಗೆ ಬೇಗ ತುಂಬ ಚೆನ್ನಾಗಿರುತ್ತೆ ವಾತಾವರಣ. ಸ್ವಲ್ಪ ಬಿಸಿಲು ಅಂದರೆ ಟೈಮ್ ಆಗ್ತಾ ಇದ್ದಂಗೆ ಬಿಸಿಲು ಜಾಸ್ತಿ ಆಗುತ್ತೆ. ಇದು ದಾಸವಾಳ ಗಿಡಗಳು. ಹೂವೆಲ್ಲ ಏನೂ ಕಾಣಿಸ್ತಾ ಇಲ್ಲ, ಯಾಕೆಂದರೆ ಇದು ಸಂಜೆ ತೊಗೊಂಡಿರುವಂಥ ಕ್ಲಿಪ್ಪಿಂಗ್. ಹಾಗಾಗಿ ಎಲ್ಲ ಬೆಳಿಗ್ಗೆನೇ ಕೊಯ್ದು ದೇವ್ರ ಫೋಟೋಗೆಲ್ಲ ಹಾಕಿದ್ದಾರೆ ಅದಕ್ಕೆ. ಇದು ತೆಂಗಿನ ಸಸಿಯನ್ನು ಕೂಡ ನೆಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ತೊಂಡೆಕಾಯಿ ಗಿಡದ ಚಪ್ಪರವನ್ನು ಕೂಡ ಮಾಡಿದ್ದಾರೆ. ತೊಂಡೆಕಾಯಿ ಬಳ್ಳಿಯಾಗಿರೋದ್ರಿಂದ ಚಪ್ಪರ ಅವಶ್ಯಕತೆ ಇದೆ, ಯಾಕೆಂದರೆ ಅದು ಬಳ್ಳಿ ಹಬ್ಬಲಿಕ್ಕೆ ಏನಾದರೂ ಒಂದು ಸಪೋರ್ಟಿವ್ ಬೇಕಾಗಿರುತ್ತೆ. ಹಾಗಾಗಿ ಚಪ್ಪರದಲ್ಲಿ ತೊಂಡೆಕಾಯಿ ಬೆಳೆಯೋದು. ಸಪೋರ್ಟ್ ಇಲ್ಲದೆ ಬೆಳೆಯೋಕ್ಕಾಗಲ್ಲ ನೆಲದ ಮೇಲೆ.
ಅದರ ಮಧ್ಯ ಮೆಣಸಿನ್ಕಾಯಿ ಗಿಡವನ್ನು ಹಾಕಿದ್ದಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು ರೆಡ್ ಕಲರು. ಅದು ಚೂರು ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ಅದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಈ ಹಸಿಮೆಣಸಿನ್ಕಾಯಿಗಿಂತ ಜಾಸ್ತಿ ಖಾರ ಇರುತ್ತೆ ಸ್ವಲ್ಪ. ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಕೂಡ ಒಳ್ಳೆ ಹೂ ಥರನೇ ಕಾಣಿಸ್ತಾ ಇದೆ ಮಧ್ಯೆ. ದೂರದಿಂದ ಹೂ ಥರನೇ ಕಾಣಿಸುತ್ತೆ. ಹತ್ತಿರ ಹೋದರೆ ಮಾತ್ರ ಗೊತ್ತಾಗುತ್ತೆ ಅದು ಮೆಣಸಿನ್ಕಾಯಿ ಅಂತ. ನಾವು ಚೂರು ಮೆಣಸು ಅಂತ ಹೇಳ್ತೀವಿ, ಸ್ವಲ್ಪ ಖಾರ ಜಾಸ್ತಿ ಇರೋದರಿಂದ. ಈ ನೆಲದ ಮೇಲೆ ಕೂಡ ಚೂರು ಮೆಣಸಿನಕಾಯಿ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಅದು ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ಅದು ಹೇಗೆ ಕಾಣಿಸುತ್ತೆ ಅಂತ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ದೂರದಿಂದ ಹೂ ಥರ ಕಾಣಿಸ್ತಾ ಇದೆ. ರೆಡ್ ಕಲರ್, ಕೆಂಪು ಕಲರಿಂದು ಹೂ ಥರ ಕಾಣಿಸ್ತಾ ಇದೆ. ಹತ್ತಿರ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಮೆಣಸಿನ್ಕಾಯಿ ಈ ಥರ ಇರುತ್ತೆ. ಇಲ್ಲಿ ಬಾಳೆ ಮರವನ್ನು ಬೆಳೆಸಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದೆ ಇಲ್ಲಿ ದಾಸವಾಳ ಗಿಡವನ್ನು ಬೆಳೆಸಿದ್ದಾರೆ. ಇಲ್ಲಿ ಬೇರೆ ಬೇರೆ ಥರದ ದಾಸವಾಳ ಗಿಡ ನೀವು ನೋಡಬಹುದು. ಇದು ಬೇರೆ ರೀತಿ ದಾಸವಾಳ ಹೂ. ಹಾಗೆ ಅಲ್ಲೊಂದು ಸ್ವಲ್ಪ ಮುಂದೆ ಇದೆ, ಅದು ಬೇರೆ ರೀತಿ ದಾಸವಾಳ ಹೂ. ಅಮ್ಮ ಒಂದು 3ರಿಂದ 4 ಥರದ ದಾಸವಾಳ ಗಿಡವನ್ನು ಬೆಳೆಸಿದ್ದಾರೆ. ಇಲ್ಲಿ ಹಲಸಿನ ಮರವನ್ನು ಕೂಡ ಬೆಳೆಸಿದ್ರು. ಅದು ಸ್ವಲ್ಪ ಕಾಯಿ ಮೊದಲು ಬಿಡ್ತಿತ್ತು, ಇವಾಗ ಸ್ವಲ್ಪ ಎಲ್ಲ ಬೇರೆ ಮರಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಕಡ್ದಿದ್ದಾರೆ. ಇವಾಗ ಚಿಗುರ್ತಾ ಇದೆ ಅಷ್ಟೇ ಸ್ವಲ್ಪ. ಇದು ಸ್ವಲ್ಪ ಸಂಜೆ ಆದಮೇಲೆ ನಾನು ವಿಡಿಯೋವನ್ನು ಮಾಡ್ತಾ ಇರೋದ್ರಿಂದ ಆಕಾಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕಾಳುಮೆಣಸಿನ ಗಿಡ. ಕಾಳುಮೆಣಸು ಆಗುತ್ತೆ ಅಲ್ವಾ, ಕಪ್ಪು ಮೆಣಸು, ಆ ಮೆಣಸಿನ ಗಿಡ. ಇದನ್ನು ಬಳ್ಳಿಯನ್ನು ತೆಂಗಿನ ಮರಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ಒಂದು ಮನೆ ಮೇಲ್ಗಡೆ ಗರಿ ಇರುವಂತಹ ನವಿಲು ಬಂದು ಕೂತಿತ್ತು. ನಾನು ಹೀಗೆ ವಿಡಿಯೋ ಮಾಡಬೇಕಾದ್ರೆ ಅದು ಕಾಣಿಸ್ತು, ಹಾಗಾಗಿ ಅದರದ್ದು ವಿಡಿಯೋ ಕೂಡ ಮಾಡಿದ್ದೀನಿ. ಮೊದಲೆಲ್ಲ ಈ ಕಡೆ ಎಲ್ಲ ತುಂಬ ಕಾಡು ಥರ ಇತ್ತು, ಹಾಗಾಗಿ ನವಿಲುಗಳು ಬರ್ತಾ ಇದ್ವು. ಆದರೆ ಅಷ್ಟು ಹತ್ತಿರದಿಂದ ನೋಡೋಕ್ಕೆ ಸಿಗ್ತಿರ್ಲಿಲ್ಲ. ಯಾಕೆ ಅಂದರೆ ಅದು ಕಾಡಲ್ಲಿ ಅದಕ್ಕೆ ಬೇಕಾಗಿರುವಂಥ ತಿನ್ನೋಕ್ಕೆ ಬೇಕಾಗಿರುವಂಥ ಎಲ್ಲ ಹುಳಗಳು ಅದೆಲ್ಲ ಸಿಗ್ತಾ ಇತ್ತಲ್ವ. ಇವಾಗ ಅದಕ್ಕೆ ತಿನ್ನೋಕ್ಕೇನೂ ಸಿಗಲ್ಲ, ಹಾಗಾಗಿ ಮನೆ ಹತ್ತಿರನೇ ನಮಗೆ ಇಷ್ಟು ಹತ್ತಿರದಿಂದ ನೋಡೋಕ್ಕೆ ಸಿಕ್ತು. ಯಾಕೆಂದರೆ ತಿನ್ನೋಕ್ಕೇನು ಸಿಗದೇ ಇರೋ ಕಾರಣ ಅದು ಹುಡ್ಕೊತ ಇಲ್ಲಿಗೆ ಮನೆ ಹತ್ತಿರನೇ ಬರುತ್ತೆ. ಹಾಗೆ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಈ ವಾಟರ್ ಟ್ಯಾಂಕ್ ಮೇಲೆ ಪಿಜನ್ಗಳು ಎಷ್ಟು ಸಾಲಾಗಿ ಬಂದು ಕೂತ್ಕೊಂಡಿದ್ದಾವೆ, ಅದನ್ನು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ತೊಗೊಂಡೆ. ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಹಾಗೆ ಮುಂದೆ ಬಂದರೆ ಇಲ್ಲಿ ಮಾವಿನಕಾಯಿ ಮರವನ್ನು ಕೂಡ ಬೆಳೆಸಿದ್ದಾರೆ. ಇವಾಗಷ್ಟೇ ಆಗಕ್ಕೆ ಸ್ಟಾರ್ಟ್ ಆಗಿತ್ತು, ಹಾಗೇನು ಹಣ್ಣೇನೂ ಆಗಿರಲಿಲ್ಲ. ಸ್ವಲ್ಪ ಕಾಯಿ ಇತ್ತು. ಸ್ವಲ್ಪ ಲೇಟಾಗಿ ಆಯಿತು ಮಾವಿನಕಾಯಿ ಈ ಸಾರಿ. ಹಾಗೆ ಮುಂದೆ ಬಂದರೆ ಇಲ್ಲಿ ಸೀಕಂಚಿನ ಮರವನ್ನು ಬೆಳೆಸಿದ್ದಾರೆ. ಇದನ್ನು ನಾವು ಸೀಕಂಚು ಅಂತ ಹೇಳ್ತೀವಿ. ಆರೆಂಜ್ ಥರನೇ ಅಂದರೆ ಆರೆಂಜ್ ಒಳಗಡೆ ಹೇಗಿರುತ್ತೆ ಅಲ್ವಾ, ಅದೇ ಥರನೇ ಇರುತ್ತೆ. ಇಲ್ಲಿ ಮತ್ತೊಂದು ಮಲ್ಲಿಗೆ ಗಿಡವನ್ನು ಬೆಳೆಸಿದ್ದಾರೆ. ಇದಕ್ಕೆ ನಾವು ಅದು ಮುತ್ತು ಥರ ಇರುತ್ತೆ ಅದು ಹೂವು, ಅದಕ್ಕೆ ಮುತ್ತು ಮಲ್ಲಿಗೆ ಅಂತ ಕರಿತೀವಿ. ಅರಳಿದರೆ ಈ ಥರ ಕಾಣಿಸುತ್ತೆ, ಮೊಗ್ಗಿದ್ರೆ ಇದು ಈ ಥರ ಕಾಣಿಸುತ್ತೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಮೊಗ್ಗಿದ್ರೆ ಹೇಗೆ ಕಾಣಿಸುತ್ತೆ ಅಂತ. ಇಲ್ಲಿ ನಾನು ಮತ್ತು ಅಮ್ಮ ಹೂ ಕಟ್ತಾ ಇದ್ದೀವಿ.
ನಾನು ಮೊದಲಿಗೆ ನಿಮಗೆ ತೋರಿಸಿದ್ನಲ್ಲ, ಅದು ಕೆಂಪು ಒಂದು ಹಣ್ಣಿದೆ, ನಾವು ಚಿಕ್ಕವ್ರು ಇರಬೇಕಾದ್ರೆ ತಿಂತಾಯಿದ್ವಿ ಅಂತ. ಆ ಗಿಡದ ಹೂವನ್ನು ಅಮ್ಮ ಕೊಯ್ಕೊಂಬಂದು ಕಟ್ಟೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ಬಿಡಿಸ್ಬೇಕು, ಅದು ಫುಲ್ಲು ಗೊಂಚದ ಥರ ಬರುತ್ತೆ, ಅದನ್ನು ಬಿಡಿಸ್ತಾ ಇದ್ದಾರೆ ಕಟ್ಟೋದಕ್ಕೆ ಅಂತ. ನಾನು ಅದ್ರ ಜೊತೆಗೇ ಎಕ್ಕದ ಗಿಡವನ್ನು ತೋರಿಸಿದ್ದೆ. ಎಕ್ಕದ ಗಿಡದ ಹೂವನ್ನು ಕೊಯ್ಕೊಂಬಂದು ಅದನ್ನು ಸೂಜಿಯಲ್ಲಿ ಸುರಿತಾ ಇದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ, ಹೇಗೆ ಸುರಿದು ಮಾಲೆ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ. ಇದು ನಿಮಗೆ ಆ ಕೆಂಪು ಹಣ್ಣಿನ ಹೂವನ್ನು ತೋರಿಸ್ತಾ ಇದ್ದೀನಿ. ಇದು ಮಲ್ಲಿಗೆ ಗಿಡದ ಹೂ, ಮಂಗಳೂರು ಮಲ್ಲಿಗೆ ಅಂತ ಹೇಳ್ತಾರಲ್ಲ, ಇದು ಆಲ್ರೆಡಿ ಕಟ್ಟಿಟ್ಟಿದ್ದಾರೆ ಅಮ್ಮ. ಇದು ಸ್ವಲ್ಪ ಕಟ್ಟೋದಕ್ಕೆ ಬ್ಯಾಲೆನ್ಸ್ ಇದೆ, ಹಾಗಾಗಿ ಹಾಗೆ ಇಟ್ಟಿದ್ದಾರೆ. ಇದು ನೋಡಿ, ಇದು ಎಕ್ಕದ ಗಿಡದ ಹೂವು, ಅದನ್ನು ಸೂಜಿಯಲ್ಲಿ ಸುರಿದು ಮಾಲೆ ಮಾಡಿದ್ದೀನಿ. ನಾವು ಊರಿಗೆ ಬಂದಾಗಿಂದ ತುಂಬ ಸೆಕೆನೇ ಇದೆ, ಆದರೆ ಈಗ ಒಂದು 2 ದಿನದಿಂದ ಜಾಸ್ತಿ ಸೆಕೆ ಆಗ್ತಾ ಇದೆ. ಹಾಗಾಗಿ ನಿಮಗೆ ಮೋಡ ಕಾಣಿಸ್ತಾ ಇರಬಹುದು, ಮಳೆ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಸೆಕೆ ಜಾಸ್ತಿ ಆದರೆ ಒಂದು ಸಲ ಮಳೆ ಬಂದು ಹೋದರೆ ಎಲ್ಲ ಅಂದರೆ ನೆಲಗಳೆಲ್ಲ ತಂಪಾದರೆ ನಮಗೂ ಕೂಡ ಸ್ವಲ್ಪ ಹಾಯ್ ಅನಿಸುತ್ತೆ. ಸೊ ಹಾಗಾಗಿ ಮೋಡ ಆಗ್ತಾ ಇದೆ, ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ಬಂದರೂ ಬರ್ಬೋದು, ಬರ್ದೇನೂ ಇರಬಹುದು. ಆದರೆ ಸಂಜೆ ಹೊತ್ತಿಗೆ ಸ್ವಲ್ಪ ತಂಪಾದ ಗಾಳಿ ಬೀಸ್ತಾ ಇತ್ತು, ಹಾಗಾಗಿ ಅಂದ್ಕೊಂಡ್ವಿ ಬರ್ಬೋದೇನೋ ಮಳೆ ಅಂತ. ನಿಮಗೂ ಮೋಡ ಕಾಣಿಸ್ತಾ ಇರ್ಬೋದು. ಆದರೆ ಎಕ್ಕದ ಗಿಡದ ಹೂವನ್ನು ಕೊಯ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಅದರದ್ದು ಅದೊಂಥರ ಬಿಳಿ ಹಾಲು ಟೈಪ್ ಬರುತ್ತೆ, ಅದು ಕಣ್ಣಿಗೆಲ್ಲ ಹಾರಬಾರ್ದು. ಅದರಿಂದ ಸ್ವಲ್ಪ ಹುಷಾರಾಗಿ ಹೂವನ್ನು ಕೊಯ್ಬೇಕು. ಆ ಹೂವನ್ನು ಕೊಯ್ಕೊಂಬಂದು ಒಂದು ಸ್ವಲ್ಪ ನೀರಿರೋ ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ಈ ಥರ ಸುರಿಬೇಕು. ಇಲ್ಲಿ ಅಮ್ಮ ಮಲ್ಲಿಗೆ ಹೂವನ್ನು ಕಟ್ತಾ ಇದ್ದಾರೆ. ಮಲ್ಲಿಗೆ ಹೂವನ್ನೆಲ್ಲ ನಾವು ದಾರದಲ್ಲೇ ಕಟ್ತೀವಿ. ಎಕ್ಕದ ಹೂ ಹಾಗೆ ಆವಾಗ ತೋರಿಸಿರುವಂತಹ ಕೆಂಪು ಹೂವೆಲ್ಲ ಇದೆ ಅಲ್ವಾ, ಆ ಹೂ, ತುಳಸಿ ಎಲ್ಲವನ್ನು ನಾವು ಬಾಳೆ ದಾರದಲ್ಲೇ ಕಟ್ತೀವಿ. ಇದರೊಂದಿಗೆ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.